ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಮನೀಷಾ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಸ್ ನಾವು ಮತ್ತೆ ಇನ್ನೊಂದು ಫಂಕ್ಷನ್ಗೆ ಹೊರಡ್ತಾ ಇದ್ದೇವೆ. ಇಲ್ಲಾಂದ್ರೆ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಇವರು ಇಂಟ್ರೊಡಕ್ಷನ್ ಕೊಟ್ಟಿರಲಿಲ್ಲ, ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಹಾಯ್ ಬಿಟ್ಟೆ, ಇಲ್ಲಿ ಬಿಟ್ಟೆ ಫುಲ್ ಅವಸರದಲ್ಲಿ ಪಾಪುಗೆ ಫುಡ್ ರೆಡಿ ಮಾಡ್ತಿದ್ದಾಳೆ. ಇವಳು ನೋಡಿ ರೆಡಿಮೇಡ್ ಅದನ್ನು ಪ್ಯಾಕೆಟ್ ಅನ್ನೇ ತಿಂತಿದ್ದಾಳೆ. ಅಮ್ಮೋ ದೆಬ್ಲೆ ಬಾಯ್ ಹಿಡಿದು ದೆಬ್ಲೆ ಗಿತ್ತ ದೂರ ಬಿದ್ದಾಡ್ತೀನಿ ಫುಲ್ ರೆಡಿ ಆಗಿದ್ದಾಳೆ. ಇವತ್ತೊಂದು ಅದೇ ಮೆಹಂದಿ ಇದೆ, ಮೆಹಂದಿ ಫಂಕ್ಷನ್. ತುಂಬ ಆತ್ಮೀಯ ವ್ಯಕ್ತಿದ್ದು ಮೆಹಂದಿ. ಅದು ಯಾವ ವ್ಯಕ್ತಿ ಯಾರು ಅಂತ ಅಲ್ಲಿ ಹೋಗಿ ತೋರಿಸ್ತದೆ. ಇವಳಿಗೆ ಇದರಲ್ಲಿ ಫ್ರಾಕಲ್ಲಿ ಅಂಬೆಗಾಲಲ್ಲಿ ನಡಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಜಾರ್ತದೆ ಅದು. ಅಮ್ಮೋ ನೇ ಮುಲ್ದು ನನಗೆ ಹಾಯ್ ನಮಸ್ತೆ. ಇಲ್ಲಿ ಮಂಗಳೂರಲ್ಲಿ ಫುಡ್ ಫೆಸ್ಟ್ ಸ್ಟಾರ್ಟ್ ಆಗಿದೆ. ಫುಲ್ ರಶ್ ಇದೆ. ಹೇಳ್ತಿದ್ದಾರೆ ಗೊತ್ತಾಗಲ್ಲ. ಇಲ್ಲಿ ನಮ್ಗೆ ಬಂದ್ರು ಕೂಡ ಹೋಗ್ಲಿಕ್ಕಾಗ್ಲಿಕ್ಕಿಲ್ಲ, ರಶ್ ಅಲ್ಲಿ ಅಷ್ಟು ರಶ್ ಇದೆ. ಫುಲ್ ಜಾಮ್ ಆಗಿ ಟ್ರಾಫಿಕ್ ಜಾಮ್ ಆಗಿದೆ. ಎಲ್ಲ ಗಾಡಿ ವೆಹಿಕಲ್ ಎಲ್ಲ ಒಂದೇ ವೇ ಅಲ್ಲಿ ಬಿಡ್ತಿದ್ದಾರೆ. ಫುಡ್ ಫೆಸ್ಟ್ ಅಂದ್ರೆ ಗೊತ್ತಿರ್ಬೋದು, ತುಂಬಾ ಕಡೆ ಆಗ್ತದೆ ಫುಡ್ ಫೆಸ್ಟ್ ಎಲ್ಲ. ಮೊನ್ನೆ ಮಲ್ಪೆ ಫುಡ್ ಫೆಸ್ಟ್ ಆಗಿತ್ತು, ಅಲ್ಲಿ ನಂಗೆ ಪ್ರೋಗ್ರಾಮ್ ಇತ್ತು. ಇಲ್ಲಿ ಪ್ರೋಗ್ರಾಮ್ ಇಲ್ಲ, ಇದು ನಮಗೆ ಮನೆಗೆ ತುಂಬಾ ಹತ್ರ ಆಗ್ತದೆ. ತುಂಬಾ ವೆರೈಟಿ ಇದ್ದು ಫುಡ್ ಇಲ್ಲಿ ಸಿಗ್ತದೆ. ಬಟ್ ನನ್ಗೆ ಈ ತರ ರಶ್ ಅಲ್ಲಿ ಹೋಗುದಂದ್ರೆ ಇಷ್ಟ ಇಲ್ಲ. ಸಿಕ್ಕಾಪಟ್ಟೆ ರಶ್ ಇದೆ, ಭಯಂಕರ. ಇವರಿಗೆ ಆತರ ಇಷ್ಟ. ನಂಗೆ ರಶ್ ಅಲ್ಲಿ ಜಾತ್ರೆ ಎಲ್ಲ ತುಂಬಾ ಇಷ್ಟ. ಜಾತ್ರೆ ಹುಡುಗಿಯರೆಲ್ಲ ಇರ್ತಾರಲ್ಲ, ಸ್ವಲ್ಪ ಮಾತಾಡ್ಲಿಕ್ಕೆ ಜಾಲಿ ಆಗ್ತದೆ. ನನ್ಗೆ ತುಂಬಾ ಕಿರಿಕಿರಿ ಆಗ್ತದೆ ಈ ತರ ರಶ್ ಅಲ್ಲಿ ಹೋದ್ರೆ. ಅಂದ್ರೆ ಅವರು ಸ್ವಲ್ಪ ಮಾತಾಡೋದು ಜಾಸ್ತಿ. ಸೆಲ್ಫಿ ಬರ್ತಿತ್ತು ಜಾತ್ರೆ ಇಷ್ಟನೇ. ಅವಳಿಗೆ ಹೊರಗಡೆ ಹೋಗೋದಂದ್ರೆ ಇಷ್ಟ. ಇವ್ರ ತರ ಯಾರಾದ್ರೂ ಸಿಕ್ಕಿದ್ರೆ ಅವಳೇ ಮಾತಾಡ್ತಾಳೆ, ಸ್ಮೈಲ್ ಮಾಡ್ತಾಳೆ. ಸಬ್ಸ್ಕ್ರೈಬರ್ಸ್ ನೀವು ಸಿಕ್ಕಿದ್ರೆ ನೋಡಿ ಅವಳೇ ಮಾತಾಡ್ತಾಳೆ. ಬಟ್ ಮೂಡ್ ಕರೆಕ್ಟ್ ಇರ್ಬೇಕು ಅವಳದು. ನಿದ್ದೆಲ್ಲ ಆಗಿದ್ರೆ ಮಾತಾಡ್ತಾಳೆ. ಇವಾಗ ನಾವು ಹೋಗಿ ರೀಚ್ ಆಗುವಾಗ ಲೇಟ್ ಆಗುತ್ತೆ ಅನ್ಸುತ್ತೆ, ಯಾಕಂದ್ರೆ ಇಲ್ಲಿ ಫುಲ್ ಟ್ರಾಫಿಕ್ ಇದೆ. ನಾವು ಅಲ್ಲಿ ಹೋಗಿ ಸಿಗ್ತೀವಿ. ನಾವು ಈಗ ಇವರಿಗೆ ವೇಟ್ ಮಾಡ್ತಾ ಇದ್ವಿ. ಇವರು ಈಗ ಬಂದ್ರು ಇಲ್ಲಿ. ಈಗ ಒಟ್ಟಿಗೆ ಜೊತೆಗೆ ಹೋಗ್ತಿದ್ದೇವೆ ಮದ್ರಂಗಿಗೆ, ಮೆಹಂದಿಗೆ. ಇವರು ನೀವು ನೋಡಿರ್ಬೋದು, ನಮ್ಮ ತಂಡದ ಕಪ್ತಾನರು. ಇವನು ಕಾಣುದಿಲ್ಲ ಮಾರಲ್ಲಿ ಲೈಟಿಗೆ. ಇವರಿಬ್ಬರು ಅಣ್ಣ ತಂಗಿ, ನಮ್ಮ ಗುರು ನಾಗರಾಜ್ ಅವರ ಮಕ್ಕಳು, ಮುದ್ದಿನ ಮಕ್ಕಳು. ಅವರು ವಿಡಿಯೋದಲ್ಲಿ ಮಾತಾಡೋದು ಕಡಿಮೆ, ಸೌಂಡೇ ಮಾಡುದಿಲ್ಲ. ಮತ್ತೆ ಮಾತಾಡ್ತಾರೆ. ಈಗ ವಿಡಿಯೋ ಕಾಲ್ ಮಾಡಿದ್ರೆ ಎಸ್ ಅಲ್ಲಿ ಹೋಗಿ ಅಲ್ಲಿ ಸಿಗುವ. ಅಲ್ಲಿ ತುಂಬಾ ಜನ ಇದ್ದಾರೆ, ಇನ್ನು ಅಲ್ಲಿ ತುಂಬಾ ಜನ ಜಾಲಿ ಮಾಡ್ಲಿಕ್ಕೆ ಜನ ಇದ್ದಾರೆ. ನಾವಿಲ್ಲಿ ರೀಚ್ ಆದ್ವಿ, ಆದ್ರೆ ಪ್ರೋಗ್ರಾಮ್ ಎಲ್ಲ ಆಗಿತ್ತು, ಅಂದ್ರೆ ಗೇಮ್ಸ್ ಎಲ್ಲ ಇತ್ತು ಅನ್ಸುತ್ತೆ. ಸೊ ಅದೆಲ್ಲ ಮುಗ್ದಿತ್ತು. ಸ್ವಲ್ಪ ಜನ ಹೋಗ್ತಾ ಇದ್ರು, ನಾವು ಹೋಗುವಾಗ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಮತ್ತೆ ವಿಶಸ್ಗೆಲ್ಲ ಹೋದ್ವಿ. ಇಲ್ಲಿ ಇವರ ಅಮ್ಮಂದಿರದ್ದು ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಸೊ ಅವ್ರ ಜೊತೆ ಇದ್ರು. ಸೊ ನಂತರ ನಾವು ವಿಶಸ್ ಎಲ್ಲ ಮಾಡಿ, ಇವ್ರು ಫುಲ್ ಡ್ಯಾನ್ಸ್ ಎಲ್ಲ ಮಾಡಿದ್ರು, ಯಾಕಂದರೆ ಇವರ ಕ್ಲೋಸ್ ಫ್ರೆಂಡ್ ಇದು ಮತ್ತು ಮೆಹಂದಿ ಫಂಕ್ಷನ್. ಸೊ ಅಲ್ಲಿಂದ ಬರುವಾಗ ಲೇಟ್ ಆಗಿತ್ತು, 12 o'clock 1 o'clock ಏನೋ ಆಗಿತ್ತು ಅನಿಸುತ್ತೆ. ಸೊ ತುಂಬ ಅಂದರೆ ತುಂಬ ಬಾಯಾರಿಕೆ ಆಗ್ತಾಯಿತ್ತು, ಏನಾದರೂ ಕುಡಿಯುವಂತ ಆಗ್ತಾಯಿತ್ತು. ಹಾಗಾಗಿ ಇಲ್ಲಿ ಮಂಗಳೂರಲ್ಲಿ ಒಂದು ಪೋಲಾರ್ ಬೇರ್ ಅಂತ, ಸೊ ನನಗೆ ಕೋಲ್ಡ್ ಕಾಫಿ ಕುಡಿಯುವಂತ ಅನಿಸ್ತಾಯಿತ್ತು. ಹಾಗಾಗಿ ಇವರು ತಗೊಂಡು ಬರಲಿಕ್ಕೆ ಅಂತ ಹೋಗಿದ್ದಾರೆ. ಇಲ್ಲಿ ಪಾಪು ಮಲಗಿದ್ದಾಳೆ, ಇನ್ನು ಹೋಗಿ ಅವಳದ್ದು ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಮಲಗಿಸ್ಬೇಕು. ಸುಸ್ತಾಯ್ತು ಫುಲ್ ಡ್ಯಾನ್ಸ್ ಮಾಡಿ. ನಾವು ಇಲ್ಲಿ ಮನೆಗೆ ರೀಚ್ ಆದ್ವಿ. ಪಾಪು ಅಳ್ತಿದ್ದಾಳೆ. ಅವಳಿಗೆ ನಿದ್ದೆದ್ದು ಟೈಮ್ ಕೂಡ ಆಗಿದೆ, ಹಸಿವು ಕೂಡ ಆಗಿದೆ. ಮತ್ತೆ ಬಿಟ್ಟೆಯಲ್ಲಿ ಕೋಲ್ಡ್ ಕಾಫಿ ಕುಡಿತಿದ್ದಾಳೆ, ಅದು ಕೂಡ ಅವಳಿಗೆ ಬೇಕಂತೆ. ಅವಳಿಗೆ ಕೊಡ್ಲಿಕ್ಕಿಲ್ಲ. ಅವಳಿಗೀಗ ಸ್ವಲ್ಪ ಫುಡ್ ಕೊಟ್ಟು ಮಲಗಿಸ್ಬೇಕು.
ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಮನೀಷ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಅದೇ ಮೊನ್ನೆ ಮೆಹಂದಿ ಫಂಕ್ಷನ್ಗೆ ಹೋಗಿದ್ವಲ್ಲ, ನನ್ನ ಕ್ಲೋಸ್ ಫ್ರೆಂಡ್ ಅವನದು ಮದುವೆ ಇವತ್ತು ಹೆಜಮಾಡಿಯಲ್ಲಿ. ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಬೆಳಿಗ್ಗೆ ನಾವು ಅಂದ್ರೆ ಇವತ್ತು ನಮ್ದು ಪ್ರೋಗ್ರಾಮ್ ಇದೆ, ಆರ್ಕೆಸ್ಟ್ರಾ ಇದೆ. ನನ್ನ ಲೆಕ್ಕದಲ್ಲಿ ಅವನಿಗೆ ಗಿಫ್ಟ್ ಪ್ರೆಸೆಂಟೇಷನ್. ಹಾಗಾಗಿ 11:30 ಯೂಶುವಲಿ 11:30 ನಾವು ಸ್ಟಾರ್ಟ್ ಮಾಡ್ತೇವೆ ಆರ್ಕೆಸ್ಟ್ರಾ. 11:30 ಅಲ್ಲಿ ರೀಚ್ ಆಗಬೇಕು. ಆದರೆ ಇವತ್ತು ಈಗ ಸ್ವಲ್ಪ ಲೇಟ್ ಆಗ್ಬೋದು, ಯಾಕಂದ್ರೆ ಬಿಟ್ಟೆದು ಸಾರಿ ಉಡ್ಲಿಕ್ಕೆ ಮತ್ತೆ ಸ್ವಲ್ಪ ಹೇರ್ ಸ್ಟೈಲ್ಗೆ ಪಾರ್ಲರ್ಗೆ ಹೋಗಿದ್ವಿ. ಹಾಗೆ ಸ್ವಲ್ಪ ಅಲ್ಲಿ ಲೇಟ್ ಆಯಿತು. ಲೇಟ್ ಆಗಿ ಸ್ವಲ್ಪ ನಮಗೆ ಸ್ವಲ್ಪ ಮಾತಿನ ಚಕಾಮಕಿ ಆಯಿತು, ಯಾಕಂದ್ರೆ ನನಗೆ ಪ್ರೋಗ್ರಾಮ್ಗೆ ಲೇಟ್ ಆಗಿತ್ತು. ಈಗೆಲ್ಲ ಸಾಲ್ವ್ ಆಯಿತು. ಈಗ ಹೋಗ್ತಾ ಇದ್ದೇವೆ ಅಲ್ಲಿಗೆ. ಆದಷ್ಟು ಬೇಗ ರೀಚ್ ಆಗಬೇಕು, ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕು. ಬನ್ನಿ ಅಲ್ಲಿ ಹೋಗಿ ಅಲ್ಲಿ ಸಿಗೋಣ. ಐ ಲವ್ ಯು ಪಕ್ಕ ಯಾರನ್ನ ಪ್ರೀತಿಸ ಅವ್ರು ಗುರುತು ಪೇಟೆಂಟ್ ಪ್ರಪೋಸ್ ಮಾಡ್ತಾರೆ. ಆಕ್ಚುಲಿ ವಿಷಯ ಕೇಟ ಆದರೆ ಹಿಂದಿನ ಬಟ್ಟೆ ತುಳಸಿ ಬರ್ತಾರೆ ಎಲ್ರಿಗೂ ಯಾರು ಮಸ್ತ್ ಓಕೆ ಮಾಡ್ಬೋದು ಅದನ್ನು ಮಾಡ್ತಾರೆ. ಸೊ ನಾನು ಎರಡು ಬಂದಿತ್ತು ಐ ಲವ್ ಯು ಪಟ್ಟೆ ಬಗ್ಗೆ ಬಂದ ಒಂದು ಪಟ್ಟೆ ಬಗ್ಗೆ 5 ಐ ಲವ್ ಯು ಬಂದೆ. ಸೊ ಭಾರಿ ವಿಷಯ ಇಲ್ಲಿ ಅಂದರೆ ಇವ್ರದ್ದು ಆರ್ಕೆಸ್ಟ್ರಾ ಕೂಡ ಇತ್ತು, ಹಾಗಾಗಿ ನಾನು ಕೂಡ 2 ಸಾಂಗ್ ಎಲ್ಲ ಹಾಡಿದ್ದೆ. ಇಲ್ಲಿ ಅಂದರೆ ಮ್ಯೂಸಿಕ್ ಎಲ್ಲ ಹಾಕಿದ್ರೆ ಕಾಪಿರೈಟ್ಸ್ ಬರುತ್ತೆ, ಗೊತ್ತಿರ್ಬೋದು. ಇವಾಗ ನಾವು ಕೂಡ ಇಲ್ಲಿ ವಿಶ್ವಸ್ಗೆ ಹೋಗುವಂತ ನಿಂತಿದ್ದೇವೆ. ಅದರ ಜೊತೆಗೆ ಪಾಪು ಕೂಡ ನಾವಂದರೆ ಬೇಗ ಬಂದಿದ್ವಲ್ಲ, ಸೊ ಅವಳಿಗೆ ಕೂತ್ಕೊಂಡೇ ಇದ್ದು ಸ್ವಲ್ಪ ಕಿರಿಕಿರಿ ಅನ್ನಿಸ್ತಾ ಇತ್ತು. ಹಾಗಾಗಿ ಆ ಕಡೆ ಈ ಕಡೆ ನಾನು ಹೋಗ್ತಾ ಇದ್ದೆ ಅವಳನ್ನು ಇಟ್ಕೊಂಡು. ಸೊ ಅದರ ಜೊತೆಗೆ ಇವ್ರದ್ದೆಲ್ಲ ಮಂದಿರ ಭಜನಾ ಟೀಮ್ ಇದ್ದು ಎಲ್ಲರೂ ಬಂದಿದ್ರು. ಹಾಗಾಗಿ ಒಟ್ಟಿಗೆ ವಿಶಸ್ ಎಲ್ಲ ಮಾಡಿ ಲಾಸ್ಟಿಗೆ ಇಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರು. ಸೊ ಇವರೆಲ್ಲ ಅವ್ರದ್ದು ಕಸಿನ್ಸ್. ಮೆಹಂದಿಯಲ್ಲಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ರು. ಸೊ ಈ ಥರ ಕೆಲವು ಫ್ಯಾಮಿಲಿಯಲ್ಲಿ ಇರ್ತಾರೆ, ತುಂಬ ಕಸಿನ್ಸ್ ಎಲ್ಲ ತುಂಬ ಫುಲ್ ಜಾಲಿಯಾಗಿ ಎಂಜಾಯ್ ಮಾಡ್ತಾರೆ. ಸೊ ಈ ಥರ ಇದ್ದಾಗ ಇವರಿಗೆ ಫಂಕ್ಷನ್ ಮಾಡಲಿಕ್ಕೆ ಕೂಡ ತುಂಬ ಖುಷಿ ಆಗುತ್ತೆ. ಆ ಥರ ಆಡಿಯನ್ಸ್ ಸಿಕ್ಕಿದ್ರೆ ಇವ್ರ ಸಾಂಗ್ ಎಲ್ಲ ಹಾಡುವಾಗ ಡ್ಯಾನ್ಸ್ ಎಲ್ಲ ಮಾಡಿ ಸಪೋರ್ಟ್ ಎಲ್ಲ ಮಾಡಿದರೆ ಅವರಿಗೆ ಕೂಡ ಒಂದು ಪ್ರೋಗ್ರಾಮ್ ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದರಲ್ಲೂ ಇವರಿಗೆ ಗೊತ್ತಿರುವಂಥ ಫ್ಯಾಮಿಲಿ. ಸೊ ಹಾಗೆ ಫುಲ್ ಮ್ಯಾರೇಜ್ ಎಲ್ಲ ಫುಲ್ ಎಂಜಾಯ್ ಮಾಡಿದ್ವಿ. ಅಲ್ಲಿಂದ ನಾವು ಬರುವಾಗ ಟೀ ಕಾಫಿ ಏನಾದರೂ ಕುಡಿಯುವ ಅಂತ ಸೊ ನಾವು ಇಲ್ಲೊಂದು ಹೋಟೆಲಲ್ಲಿ ನಿಲ್ಲಿಸಿದ್ವಿ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.